ಹಾಯ್ ಎಲ್ರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಪುದೀನ ಬಜ್ಜಿ ಮಾಡ್ತಾ ಇದ್ದೀನಿ. ರೆಸಿಪಿ ನೋಡ್ಕೊಂಡು ಬರೋಣ ಬನ್ನಿ ಹೇಗೆ ಮಾಡೋದು ಅಂತ. ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು 1/2 kg ಅಷ್ಟು ಮಾಡ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಅಳತೆಯಲ್ಲಿ ಮಾಡ್ಕೋಬಹುದು. ನಾನೊಂದು 1/2 kg ಅಷ್ಟು ಇಲ್ಲಿ ಮಾಡ್ತಾ ಇದ್ದೀನಿ. ಇದು 1/2 kg ಕಡಲೆ ಹಿಟ್ಟಿದೆ. ನೀವು ಯಾವುದಾದ್ರೂ ಕಡಲೆ ಹಿಟ್ಟನ್ನ ತೊಗೋಬೋದು ಬಜ್ಜಿ ಮಾಡೋಕ್ಕೆ. ಇವಾಗ ಇದಕ್ಕೆ ಚಾಪ್ ಮಾಡಿ ಇಟ್ಕೊಂಡಿರೋಂಥ ಅನಿಯನ್ ಹಾಕ್ಕೊಳ್ಳಿ. ಅನಿಯನ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಬಜ್ಜಿಯಲ್ಲಿ ಅನಿಯನ್ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇಲ್ಲಿ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕಾಗುತ್ತೆ. ಇದು ನಾನು ಪುದೀನ ಬಜ್ಜಿ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ಒಂದು ಹಿಡಿಯಷ್ಟು ಪುದೀನನ ಹಾಕ್ಕೊಳ್ಳಿ. ಆಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿನ ಕ್ಲೀನಾಗಿ ಎರಡನ್ನೂ ವಾಶ್ ಮಾಡಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಇದು ಸ್ವಲ್ಪ ಬಜ್ಜಿ ಸ್ಪೈಸಿಯಾಗಿದ್ರೇ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡ ತಕ್ಷಣ ಹಸಿಮೆಣಸಿನಕಾಯನ್ನು 1ರಲ್ಲಿ 2 ಭಾಗ ಮಾಡಿಕೊಂಡು ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ನೀವು ಅಷ್ಟು ಮಾಡ್ಕೋಬೋದು. ನೀರು ಹಾಕೋಕ್ಕೆ ಹೋಗಬೇಡಿ, ಹಾಗೆ ರುಬ್ಕೋತಾ ಇದ್ದೀನಿ. ನೋಡಿ, ಈ ಥರ ತರಿಯಾಗಿರುವಂಥ ಒಂದು ಪೇಸ್ಟ್ ರೆಡಿಯಾಗಿದೆ. ಇವಾಗ ಈ ಪೇಸ್ಟ್ನ ನಾವು ಈ ಬಜ್ಜಿ ಹಿಟ್ಟಿಗೆ ನಾವು ಹಾಕ್ಕೊಳ್ಳೋಣ. ನೋಡಿ, ಈ ಥರ ತರಿಯಾಗಿದೆ. ಇದನ್ನು ಹಾಕ್ಕೊಂಡ್ಬಿಡೋಣ. ಇವಾಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಬಜ್ಜಿಗೆ ಬೇಕಾಗಿರುವಂಥದ್ದಂದರೆ ಓಂಕಾಳು. ಇದನ್ನು ಅಜ್ವೈನ್ ಅಂತ ಕೂಡ ಅಂತಾರೆ. ಇದನ್ನು ಕೈಯಿಂದ ಸ್ವಲ್ಪ ಕ್ರಷ್ ಮಾಡಿ ಹಾಕಿ, ಯಾಕಂದರೆ ಸ್ಮೆಲ್ ಕೂಡ ಇನ್ಹೆನ್ಸ್ ಆಗುತ್ತೆ. ಆಮೇಲೆ ಇದ್ರ ಟೇಸ್ಟು ಆ್ಯಕ್ಟಿವ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇದನ್ನು ಅಜ್ವೈನ್ ಕೂಡ ಹಾಕ್ಕೊಂಡಿದ್ದೀನಿ, ಓಂಕಾಳು ಅಂತಾರೆ. ಇವಾಗ ಉಪ್ಪನ್ನ ಹಾಕ್ಕೊಳ್ಳೋಣ ರುಚಿ ತಕ್ಕಷ್ಟು ನೋಡಿಕೊಂಡು. ನೋಡಿ, ಉಪ್ಪನ್ನ ನಿಮ್ಮ ರುಚಿ ತಕ್ಕಷ್ಟು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಆಮೇಲೆ 1 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕೋತಾ ಇದ್ದೀನಿ. ನೋಡಿ, 1 ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಆಯಿತು. ಇವಾಗ ಕೊತ್ತಂಬರಿನ ನಾನು ಪೇಸ್ಟಲ್ಲೂ ಕೂಡ ಹಾಕ್ಕೊಂಡಿದ್ದೀನಿ, ಇವಾಗ ಚಾಪ್ ಮಾಡಿ ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ಪ್ರಿಂಗ್ ಆನಿಯನ್ ಇದ್ದರೂ ಅದನ್ನು ಕೂಡ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಬಜ್ಜಿಲಿ. ಆಮೇಲೆ ಒಂದು 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ, ತಿನ್ನೋ ಸೋಡಾ ಅಂತಾರಲ್ಲ, ಆ ಸೋಡಾನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಯಾಕಂದರೆ ಸೋಡಾ ಹಾಕ್ಕೊಳ್ಳೋದ್ರಿಂದ ಬಜ್ಜಿ ಫ್ಲಫಿಯಾಗಿ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಒಂದು ಸರ್ತಿ ಡ್ರೈ ಮಿಕ್ಸ್ ಮಾಡ್ಕೊಂಬಿಡಿ ಎಲ್ಲನೂ. ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇವಾಗ ಫಸ್ಟ್ ಎಲ್ಲನೂ ಡ್ರೈ ಮಿಕ್ಸ್ ಮಾಡ್ಕೊಂಬಿಡೋಣ. ಎಲ್ಲ ಮಸಾಲೆಗಳು, ಆಮೇಲೆ ಈರುಳ್ಳಿ, ಕೊತ್ತಂಬರಿ ಏನೇನು ಹಾಕಿದ್ರು ಎಲ್ಲನೂ ಕಡಲೆ ಹಿಟ್ಟು ಜೊತೆ ಹೊಂದ್ಕೊಂಡ್ಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಇಲ್ಲಿ ಇನ್ನೊಂದು ಟಿಪ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಾನು ಬಜ್ಜಿ ಹಿಟ್ಟನ್ನ ನೀವು ಯಾವಾಗಲೇ ಕಲಿಸ್ಕೋಬೇಕು ಅಂದರೆ ಸ್ವಲ್ಪ ಬಿಸಿನೀರಲ್ಲೇ ಕಲಿಸ್ಕೊಳ್ಳಿ, ತಣ್ಣೀರಲ್ಲಿ ಕಲಿಸ್ಕೊಳ್ಳೋಕೆ ಹೋಗಬೇಡಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ, ಬಜ್ಜಿ ತುಂಬ ಸಾಫ್ಟಾಗಿ ಮೆತ್ತಗಾಗುತ್ತೆ. ಪಕೋಡ ಮಾಡುವಾಗ ಮಾತ್ರ ಬಿಸಿನೀರು ಹಾಕೊಳ್ಳೋಕೆ ಹೋಗಬೇಡಿ, ನಾರ್ಮಲ್ ನೀರೇ ಹಾಕ್ಕೊಳ್ಳಿ. ಬಜ್ಜಿ ಮಾಡುವಾಗ ಮಾತ್ರ ಸ್ಮೂತಾಗಿ ಆಗಬೇಕು ಅಂದರೆ ಬಿಸಿನೀರನ್ನೇ ಯೂಸ್ ಮಾಡಬೇಕು, ಯಾಕಂದರೆ ತುಂಬ ಸಾಫ್ಟ್ ಆಗುತ್ತೆ. ಅದೇ ನೀವು ಆನಿಯನ್ ಪಕೋಡ ಎಲ್ಲ ಮಾಡ್ತೀರಾ ನೋಡಿ, ಕ್ರಿಸ್ಪಿಯಾಗಿರುವಂಥ ಐಟಮ್ಗಳನ್ನ, ಆ ಟೈಮಲ್ಲಿ ನಾರ್ಮಲ್ ನೀರನ್ನ ಯೂಸ್ ಮಾಡಿ, ಯಾಕಂದರೆ ನಮಗೆ ಕ್ರಿಸ್ಪಿ ಬೇಕು ಆ ಟೈಮಲ್ಲಿ. ಇವಾಗ ಮಾತ್ರ ನಮಗೆ ಬಿಸಿನೀರು ಹಾಕ್ಕೊಂಡು ಒಂದು 5 ನಿಮಿಷ ಈ ಥರ ಕಲಿಸ್ಕೊಂಡು, ಕನ್ಸಿಸ್ಟೆನ್ಸಿ ನೋಡಿ ಯಾವ ಥರ ಇದೆ, ಒಂದು 5 ನಿಮಿಷ ಬಿಟ್ಬಿಡೋಣ ಇದನ್ನು ಕಲಸಿ ಈ ಥರ. ಇವಾಗ 5 ನಿಮಿಷ ಆದಮೇಲೆ ನಾನು ಕಡಾಯಿಗೆ ಎಣ್ಣೆನ ಹಾಕ್ಕೊಂಡು ಎಣ್ಣೆನ ಬಿಸಿ ಮಾಡ್ಕೋಬೇಕು ಫಸ್ಟು. ನಿಮಗೆ ಫ್ರೈ ಮಾಡೋಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಬಜ್ಜಿ ಮಾಡೋಕ್ಕೆ, ಯಾಕಂದರೆ ಎಣ್ಣೆ ಚೆನ್ನಾಗಿ ಬಿಸಿ ಇದ್ರೇ ಬಜ್ಜಿ ಪಕೋಡ ಚೆನ್ನಾಗಿ ಆಗುತ್ತೆ, ಒಳಗಡೆವರೆಗೂ ಆಯಿಲ್ ಹೋಗಿ ನೀಟಾಗಿ ಫ್ರೈ ಆಗುತ್ತೆ. ಹಾಗಾಗಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ, ಬಿಟ್ಬಿಡೋಣ. ಅಲ್ಲಿವರೆಗೂ ಹಿಟ್ಟು ಕೂಡ ಒಂದು 5 ನಿಮಿಷ ನಮ್ಮದು ರೆಸ್ಟಿಗಿರುತ್ತೆ. ಇವಾಗ ಹೆಂಗೆ ಎಣ್ಣೆ ಕಾಯ್ದಿದೆ ಅಂತ ಈ ಥರ ಚೆಕ್ ಮಾಡ್ಕೋಬೇಕು ಅಂದರೆ ಒಂದು ಚೂರು ಬಜ್ಜಿ ಹಿಟ್ಟನ್ನ ತೊಗೊಂಡು ಹಿಂಗೆ ಹಾಕ್ಕೊಂಬಿಡಿ. ಹಾಕಿದ ತಕ್ಷಣ ಈ ಥರ ಮೇಲೆ ಬಂದರೆ ಪರ್ಫೆಕ್ಟಾಗಿ ನಮ್ಮದು ಎಣ್ಣೆ ಬಿಸಿಯಾಗಿದೆ ಅಂತ ಅರ್ಥ. ಇವಾಗ ಬನ್ನಿ ಬಜ್ಜಿಗಳನ್ನ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಪರ್ಫೆಕ್ಟಾಗಿ ಎಣ್ಣೆ ಕಾಯ್ದಿದೆ. ಇಷ್ಟು ಎಣ್ಣೆ ಕಾಯ್ದರೆ ಸಾಕು. ಇವಾಗೆಲ್ಲನೂ ನೀವು ನೀಟಾಗಿ ಬಿಟ್ಕೋಬೋದು. ನೀವು ಸ್ಪೂನ್ ಸಹಾಯದಿಂದನೂ ಬಿಡ್ಬೋದು, ಬಟ್ ನನಗೆ ಇದೇ ಥರ ಕಂಫರ್ಟೇಬಲ್ ಇರುತ್ತೆ ಅಂದ್ಬಿಟ್ಟು ನಾನು ಇದೇ ಥರನೇ ಬಿಡೋದು ಬಜ್ಜಿನ. ತುಂಬ ಒಳ್ಳೆ ಫ್ಲೇವರ್ ಇರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಒಂದು ಸರ್ತಿ ಟ್ರೈ ಮಾಡಿ. ಇವಾಗ ಮಳೆ, ಎಲ್ಲ ಕಡೆ ಮಳೆ ಅಂತೂ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ಮಳೆಯಲ್ಲಿ ಈ ಥರ ಬಿಸಿ ಬಿಸಿಯಾಗಿರುವಂಥ ಬಜ್ಜಿ ಆಗಲಿ ಪಕೋಡ ಆಗಲಿ ಸಿಕ್ಕಿ ಅದ್ರ ಜೊತೆ ಒಂದು ಕಪ್ ಟೀ ಆದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಾಂಬಿನೇಷನು. ಪ್ರತಿಯೊಬ್ಬರು ಮನೆಯಲ್ಲಿ ಮಳೆಗಾಲ ಸ್ಟಾರ್ಟ್ ಆದರೆ ಬಜ್ಜಿ ಇವ್ರ ಮನೇಲಿ ಮಾಡಿಲ್ಲ ಅನ್ನಂಗೆ ಇರಲ್ಲ ಫ್ರೆಂಡ್ಸ್. ಪ್ರತಿಯೊಬ್ಬರು ಬಜ್ಜಿನ ಟ್ರೈ ಮಾಡಿರ್ತಾರೆ. ಆ ಬಜ್ಜಿಗೆ ರೆಸಿಪಿ ಜೊತೆ ಇದೊಂದು ರೆಸಿಪಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ. ಆಮೇಲೆ ಮಿಂಟ್ ಹಾಕಿರ್ತೀವಲ್ಲ, ತುಂಬ ಡಿಫ್ರೆಂಟ್ ಆಗಿರುವಂಥ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ, ಒಂದು ಸರ್ತಿ ಟ್ರೈ ಮಾಡಿ. ಇವಾಗ ನೋಡಿ, ಒಂದು ಕಡೆಯಿಂದ ಫ್ರೈ ಆಗಿದೆ. ಇವಾಗ ಎಲ್ಲ ಕಡೆಯಿಂದನೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬ ಸಿಂಪಲ್ ರೆಸಿಪಿ ಫ್ರೆಂಡ್ಸ್, ಬಟ್ ತಿನ್ನಕ್ಕೆ ಮಾತ್ರ ಅದ್ಭುತವಾಗಿರುತ್ತೆ. ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ. ಆಮೇಲೆ ಇಂಗ್ರೀಡಿಯೆಂಟ್ಸ್ ಏನಾದರೂ ನೀವು ಮಾಡಂಗಿದ್ರೆ ಇಂಗ್ರೀಡಿಯೆಂಟ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಯಾವುದು ಎಷ್ಟು ತೊಗೊಂಡಿದ್ದೀನಿ ಅಂತ. ನೀವು ಮಾಡಂಗಿದ್ರೆ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ.
ಇನ್ನೂ ಬಜ್ಜಿ ಚೆನ್ನಾಗಿ ಬಿಸಿ ಇನ್ನೂ ಫ್ರೈ ಆಗಬೇಕು. ಎಲ್ಲ ಕಡೆಯಿಂದ ಒಂದೇ ಕಲರ್ ಆದಮೇಲೆ ಬಜ್ಜಿ ತೆಗಿಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಪರ್ಫೆಕ್ಟಾಗಿ ಬಜ್ಜಿ ಇವಾಗ ಆಗಿದೆಯಲ್ಲ, ಈ ಥರ ಎಲ್ಲ ಕಡೆಯಿಂದ ತಿರುಗಿಸಿ ನಾವು ಫ್ರೈ ಮಾಡ್ಕೊಂಡಿದ್ದಾಯಿತು. ಇವಾಗ ಬಜ್ಜಿನ ತೆಗೆದುಬಿಡೋಣ. ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕೆ ಹೋಗಿದ್ರೆ ಮೇಲೆ ಕಪ್ಪು ಕಲರ್ ಬಂದುಬಿಡುತ್ತೆ. ಇವಾಗ ತೆಗೆದುಬಿಡೋಣ. ಹೋಟ್ಲ್ ಸ್ಟೈಲಲ್ಲಿ ಬಜ್ಜಿ ಮಾಡಬೇಕು ಅಂದರೆ ಪರ್ಫೆಕ್ಟಾಗಿ ಇದೇ ಥರ ಕಲರ್ ಇರುತ್ತೆ ಫ್ರೆಂಡ್ಸ್. ಹೋಟ್ಲಲ್ಲೆಲ್ಲ ಇದು ಪರ್ಫೆಕ್ಟಾಗಿರುವಂಥ ಕಲರ್ ಇದೆ. ತೆಗೆದುಬಿಡೋಣ. ಒಳಗಡೆಯಿಂದ ಅಂತೂ ತುಂಬಾ ಸಾಫ್ಟಾಗಿರುತ್ತೆ, ತಿನ್ನೋಕ್ಕಂತೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇವಾಗ ಎಲ್ಲ ಬಜ್ಜಿನೂ ತೆಗೆದಿದ್ದಾಯಿತು. ಇವಾಗ ಅದೇ ಎಣ್ಣೆಗೆ ಮತ್ತೆ ಸೇಮ್ ಪ್ರೊಸೆಸ್ಸಲ್ಲಿ ನಾನು ಯಾವ ಥರ ಬಿಟ್ಟಿದ್ನೋ ಸೇಮ್ ಅದೇ ಪ್ರೊಸೆಸ್ಸಲ್ಲಿ ಮತ್ತೆ ಬಜ್ಜಿಗಳನ್ನ ಹಿಂಗೆ ಬಿಡಬೇಕು. ನಿಮಗೆ ದೊಡ್ಡ ಸೈಜ್ ಬೇಕು ಅಂದರೆ ಸ್ವಲ್ಪ ದೊಡ್ಡದಾಗೆ ಅಂದರೆ ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕ್ಕೊಳ್ಳಿ. ಚಿಕ್ಕದು ಬೇಕಂದರೆ ಹಿಟ್ಟು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಇದು ನಾರ್ಮಲ್ ಬಜ್ಜಿನೂ ಎಲ್ಲರೂ ಮಾಡ್ತಾರೆ, ಬಟ್ ಇದರಲ್ಲಿ ನಾನು ಮಿಂಟ್ ಸೇರಿಸಿದ್ದೀನಿ. ತುಂಬ ಡಿಫ್ರೆಂಟಾಗಿರುತ್ತೆ ಇದು ಟೇಸ್ಟು, ತುಂಬ ಚೆನ್ನಾಗೂ ಇರುತ್ತೆ. ನಿಜವಾಗ್ಲೂ ಹೇಳ್ತೀನಿ, ನಾರ್ಮಲ್ ಆಗಿರುವಂಥ ಬಜ್ಜಿಗಿಂತ ಈ ಬಜ್ಜಿ ತುಂಬಾ ಫ್ಲೇವರ್ಫುಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಆಮೇಲೆ ಸಾಯಂಕಾಲ ಟೈಮಲ್ಲಿ ಈ ಚಳಿಲಿ ಒಂದು ಸ್ವಲ್ಪ ಈ ಥರ ಬಜ್ಜಿ ಗಿಜ್ಜಿ ಏನಾದರೂ ಮಾಡಿಬಿಟ್ರೆ ಬಿಸಿಯಾಗಿರುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಎಷ್ಟೋ ಸಲ ಈ ಥರ ಮಳೆ ಸುರಿಯುವಾಗ ನಾವು ಹೊರಗಡೆ ಹೋಗಿ ಬಜ್ಜಿ ತಂದು ತಿಂತೀವಿ. ಆ ಥರ ಮಾಡೋ ಬದಲಿ ನೀವೇ ಮನೆಯಲ್ಲಿ ಹೈಜೀನಾಗಿ ನೀಟಾಗಿ ನೀವೇ ಮಾಡ್ಕೋಬೋದು. ಆಮೇಲೆ ಉಪ್ಪು ಖಾರ ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಹಾಕ್ಕೊಂಡು ಸೇರಿಸ್ಕೊಂಡು ನೀವೇ ಮಾಡ್ಕೋಬೋದು. ಹಾಗಾಗಿ ಆಮೇಲೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಮನೇಲಿ. ಇವಾಗ ನೋಡಿ, ಇದು ಕೂಡ ಸೇಮ್ ಅದೇ ಪ್ರೊಸೆಸ್ಸಲ್ಲಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು 4 ಹಸಿಮೆಣಸಿನ್ಕಾಯಿನ ಮಧ್ಯದಿಂದ ಸೀಳಿ ಇವಾಗ ಹಾಕಿಬಿಟ್ಟಿದ್ದೀನಿ. ಯಾಕಂದರೆ ಬಜ್ಜಿ ಜೊತೆ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಹಸಿಮೆಣಸಿನ್ಕಾಯಿ ಇರಲೇಬೇಕು. ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ. ಬೆಂಗಳೂರವ್ರಿಗೆ ಸ್ವಲ್ಪ ಖಾರ ಕಮ್ಮಿ ತಿಂತಾರೆ, ಬಟ್ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಖಾರ ಸ್ವಲ್ಪ ಜಾಸ್ತಿನೇ ಬೇಕು. ಬಜ್ಜಿ ಇರೋವಾಗಂತೂ ಕಂಪಲ್ಸರಿ ಬೇಕೇ ಬೇಕು. ಹಾಗಾಗಿ ಒಂದು 4 ಹಸಿಮೆಣಸಿನ್ಕಾಯಿನ ಈ ಥರ ಮಧ್ಯೆಯಿಂದ ಸೀಳಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲ ಬಜ್ಜಿನೂ ತೆಗೆದುಬಿಡೋಣ ಪ್ಲೇಟ್ಗೆ. ನೋಡಿ, ಎಲ್ಲ ಬಜ್ಜಿನೂ ತೆಗಿತಾ ಇದ್ದೀನಿ ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಆಮೇಲೆ ಹೇಗಿತ್ತು ರೆಸಿಪಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆಮೇಲೆ ನಿಮ್ಗೆ ಯಾವ ಥರ ರೆಸಿಪಿ ನೋಡೋಕೆ ಇಷ್ಟಪಡ್ತೀರಾ ಅಂತ ಹೇಳಿ ಫ್ರೆಂಡ್ಸ್. ನಾನು ಅದೇ ರೆಸಿಪಿನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.